ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಿಶ್ವಸುನಾಮ ಸಂವತ್ಸರ, ದಕ್ಷಿಣಾಯನ, ಹಾಗೆ ಪುಷ್ಯ ಮಾಸ ಶುಕ್ಲ ಪಕ್ಷ 28/12/2025 3/1/2026 ಹೊಸ ವರ್ಷದ ಒಂದು ವಾರದ ಭವಿಷ್ಯದಲ್ಲಿ ಇದ್ದೇವೆ ನಾವು. ಈ ಹೊಸ ವರ್ಷ ಆಂಗ್ಲ ಹೊಸ ವರ್ಷ ಪ್ರಾರಂಭ ಜನವರಿ 1ನೇ ತಾರೀಕಿಂದ. ಡಿಸೆಂಬರ್ ತಿಂಗಳು ನಾವು ಈಗಾಗಲೇ ಮುಗಿಸಿ ಈ ವಾರದ ಭವಿಷ್ಯ, ಹೊಸ ವರ್ಷದ ಭವಿಷ್ಯ, ವಾರದ ಭವಿಷ್ಯ. ಈ ವಾರದಲ್ಲಿ ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಕೂಡ ಸಂಚಾರವನ್ನು ಮಾಡ್ತಾ, ಅದರಲ್ಲಿ ರೇವತಿ, ಅಶ್ವಿನಿ, ಭರಣಿ, ಕೃತಿಕ, ಹಾಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಈ ತಿಂಗಳ ಒಂದು ಬಹಳ ಪ್ರಮುಖವಾಗಿರತಕ್ಕಂಥ, ಅಂದರೆ ಈ ವಾರದ ಪ್ರಮುಖವಾಗಿರತಕ್ಕಂಥ ವಿಚಾರ, ಈ ವಾರದಲ್ಲಿ ಭಾಳ ಮುಖ್ಯವಾಗಿ ವೈಕುಂಠ ಏಕಾದಶಿ ಇರತಕ್ಕಂಥ ವ್ರತ. ಈ ವೈಕುಂಠ ಏಕಾದಶಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಒಂದು ಮಾಸದಲ್ಲಿ ಯಾರು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೋ 12 ತಿಂಗಳ ಏಕಾದಶಿಯ ಫಲಗಳು ಕೂಡ ಈ ಒಂದು ದಿನದಲ್ಲಿ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ನಾನು ಮಾಡೋಕ್ಕಾಗ್ತಾ ಇಲ್ಲ, ಕೆಲವರು ಏಕಾದಶಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಕೆಲವರಿಗೆ ಏಕಾದಶಿ ಬರೀ ಉಪವಾಸ ಮಾಡದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಉಪವಾಸದ ಜೊತೆ ಭಾವನೂ ಕೂಡ ಶುದ್ಧತೆ ಇರಬೇಕಾಗುತ್ತೆ. ಹೆಂಗಂದ್ರೆ ನಂಗೆ ಉಪವಾಸ ಇದ್ದು ಏನಂದ್ರೆ ನನಗೆ ತಿಂದ್ಬಿಟ್ಟು ಹಾಗೆ ಉಪವಾಸ ಇದ್ದುಬಿಟ್ರೆ ಅದು ಯಾವತ್ತೇ ಆಗಲಿ ಅಷ್ಟು ಒಂದು ಪೊಟೆನ್ಷಿಯಾಲಿಟಿ ಇರೋದಿಲ್ಲ. ನಾವು ಈ ಒಂದು ದಿನ ವ್ರತವನ್ನು ಆಚರಣೆ ಆಗಿದ್ರೆ ಮಂಗಳವಾರ ಬರ್ತದೆ. ಖಂಡಿತ ಮಂಗಳವಾರ ಬರೋದ್ರಿಂದ ನಮಗೆ ಮಂಗಳ, ಅಂದರೆ ಮುಂದೆ ಬರತಕ್ಕಂಥ ಹೊಸ ವರ್ಷ ಮಂಗಳವನ್ನು ಕೊಡುತ್ತೆ, ಆ ಒಂದು ಶಕ್ತಿಯನ್ನು ಕೊಡುತ್ತೆ. ಏಕಾದಶಿ ವ್ರತದ ಮಹತ್ವ ನಿಮಗೇನಪ್ಪ ಅಂದರೆ, ದೇವರ ಆಶೀರ್ವಾದ, ಸ್ವರ್ಗ ಸಿಗುತ್ತೆ, ಎಕ್ಸೆಟ್ರಾ ಸಿಗುತ್ತೆ ಅನ್ನೋದಕ್ಕಿಂತ ಭೂಮಿ ಮೇಲಿನ ಸ್ವರ್ಗವನ್ನು, ಅಂದರೆ ಭೂಮಿಯಲ್ಲಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿನವನ್ನು ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ತಪ್ಪೋಯ್ತು ಅಂದರೆ ನಿಮ್ಮ ಹತ್ರ ಕೋಟಿ ರೂಪಾಯಿ ಇದ್ರೂ ಕೂಡ ಯಾವುದೇ ಅದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಇದು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಏಕಾದಶಿ ವ್ರತ ನಮಗೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಡಿಆಕ್ಸೈಡ್ಸ್, ಅಂದರೆ ಕೆಟ್ಟ ಸೆಲ್ಸನ್ನು ಆಚೆ ಆಗ್ತಕ್ಕಂಥ ಶಕ್ತಿ ಆ ಒಂದು ದಿನದಲ್ಲಿರುತ್ತೆ. ಅದರಲ್ಲೂ ಕೂಡ ಈ ದಿನ 12 ಏಕಾದಶಿಯ ಫಲಗಳನ್ನು ಇವತ್ತೊಂದೇ ದಿವಸ ಕೊಡುತ್ತೆ. ಅಂದರೆ ಈ ಒಂದು ದಿನ ಅದರ ಮಹತ್ವ ಎಷ್ಟಿರಬೇಕು. ನಾವು ಕಥೆಯ ಪುರಾಣ, ಮತ್ತೊಂದು ಪುರಾಣದಲ್ಲಿ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ನೋಡಿರೋರು ಯಾರು? ಅಫ್ಕೋರ್ಸ್ ನಾವು ಕೇಳಿತಾ ಬಂದಿದ್ದೇವೆ. ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಆ ಸ್ವರ್ಗ ಇಲ್ಲೇ ಇರತಕ್ಕಂಥ ಭೂಮಿಯನ್ನೇ ಸ್ವರ್ಗವನ್ನು ಮಾಡಿಕೊಳ್ಳೋಣ. ಯಾರು ಹೋಗಿದ್ದಾರೆ ಅಂತೆ, ಹಾಗೆ ಹೀಗೆ ಎಲ್ಲ ಕೇಳಿದ್ದೇವೆ. ಬಟ್ ನಾವು ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳನ್ನು, ಸೂರ್ಯ, ಚಂದ್ರ, ಭೂಮಿ, ಎಕ್ಸ್ಪೆಷಲಿ ಎಲ್ಲ ಒತ್ತಡವನ್ನು ತಡ್ಕೊಂಡಿರ್ತಕ್ಕಂಥದ್ದು ಭೂಮಿ. ಇವತ್ತು ಎಲ್ಲ ಒತ್ತಡ ನಾವು ಏನು ಮಾಡಿದ್ರೂ ಸಹಿಸ್ಕೊಂಡಿರ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥದ್ದು ಅಂದರೆ ಭೂಮಿ ಮಾತ್ರ. ಇದೇ ಸ್ವರ್ಗ. ಈ ಸ್ವರ್ಗದಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಉಪವಾಸ ವ್ರತಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಮುಖ್ಯವಾಗ್ತದೆ. ಹೌದಲ್ವೋ? ಸತ್ಯ ಇದು. ನಾವು ಉಪವಾಸ ಮಾಡಿದಾಗ ಏನಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ, ಪರಿಸ್ಥಿತಿಗಳು ಚೆನ್ನಾಗಾಗ್ತಾ ಬರುತ್ತೆ. ಅದಕ್ಕೋ ಚಂದ್ರೋ ಮನಸ್ಸೋ ಜಾತ, ಚಂದ್ರನನ್ನು ಕಟ್ಟಾಗ್ತಕ್ಕಂಥದ್ದು ಉಪವಾಸ ವ್ರತ ಧ್ಯಾನಗಳಿಂದ. ಅದಕ್ಕೋಸ್ಕರ ಶಿವ ಯಾವಾಗಲೂ ಕೂಡ ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಸ್ನೇಹಿತರೆ,
ನೋಡಿ, ನಾವು ಮನುಜರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನಗಳು ಕಳೆದ ಕ್ರೈಮ್ಸ್ ರೇಟ್ ಜಾಸ್ತಿ ಆಗ್ತಿದೆ, ಮೋಸ ಮಾಡೋರು ಜಾಸ್ತಿ ಆಗ್ತಿದೆ, ಮೋಸ ಮಾಡಿಸ್ಕೊಳ್ಳೋರು ಜಾಸ್ತಿ ಆಗ್ತಾ ಇದ್ದೀವಿ. ಇದು ಒಂದು ರೀತಿಯಾಗಿ ನಮ್ಮ ಮನುಜತೆಗೆ ಸ್ವಲ್ಪ ಎಲ್ಲೋ ಧಕ್ಕೆ ಬರ್ತಾ ಇದೆ ಪ್ರಪಂಚದಲ್ಲಿ ಅಂತ ನಮಗನ್ನಿಸ್ತಾ ಇಲ್ವಾ? ನಾವಾಗಿ ನಾವೇ ತಿಂಕ್ ಮಾಡಿದಾಗ ಅಫ್ಕೋರ್ಸ್ ನಾವು ರಾಕ್ಷಸತ್ವವನ್ನು ಜಾಸ್ತಿ ಬೆಳೆಸ್ಕೊಳ್ತಾ ಇದ್ದೀವಿ. ಅಸೂಯೆ ನೋಡೋಕ್ಕೆ ಸೊಫೆಸ್ಟಿಕೇಟೆಡ್ ಆಗಿ ಕಾಣ್ಬೋದು, ವೇಷಭೂಷಣಗಳಲ್ಲಿ ಸೊಫೆಸ್ಟಿಕೇಟೆಡ್ ಆಗಿರ್ಬೋದು, ಬಟ್ ಯಾಕೆ ನಾವು ಮನುಜತ್ವ, ಒಂದು ಸಹಾಯದ ಮನೋಭಾವನೆ ಆಗಲಿ, ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳೋದು ಯಾಕಿಲ್ಲ? ಬಿಕಾಸ್ ಆಫ್ ವೈ? ಯಾವಾಗಲೂ ರ್ಯಾಟ್ ರನ್ ರೈಸ್ ಅಬೌಟ್ ದ ಮನಿಯಿಂದ ಓಡ್ತಾ ಇದ್ದೇವೆ. ಇವೆಲ್ಲ ಮ್ಯಾಕ್ಸಿಮಮ್ ಈ ಒಂದು ಏಕಾದಶಿ ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಇಡುತ್ತೆ. ಆ ರಾಕ್ಷಸತ್ವವನ್ನು ದೂರ ಮಾಡ್ತಕ್ಕಂಥದ್ದು, ಭೂಮಿಯಲ್ಲೇ ಸ್ವರ್ಗವನ್ನು ಮಾಡ್ತಕ್ಕಂಥದ್ದೇ ಏಕಾದಶಿಯ ಮಹತ್ವ. ಅದರಲ್ಲಿ ವೈಕುಂಠ ಏಕಾದಶಿ, ವಿಷ್ಣುವಿನ ಆರಾಧನೆ, ವಿಷ್ಣು ತತ್ವ ಏನು, ಏನೇ ಕಷ್ಟಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ಎಲ್ಲವನ್ನ ನಿಗ್ರಹಿಸ್ತಕ್ಕಂಥದ್ದು ವಿಷ್ಣುವಿನ ತತ್ವ. ಕೃಷ್ಣ ಪರಮಾತ್ಮ ಅಂತ ಕರಿತೀವಿ. ಅಂದರೆ ಏನು? ಇವೆಲ್ಲ ಕಥೆಗಳ ಮೂಲಕ ಅದು ಇದು ಎಲ್ಲ ಕೃಷ್ಣ ಪರಮಾತ್ಮ ಏನು ಹಾಗೆ ಆದ ಎಲ್ಲ ಜಂಜಾಟಗಳನ್ನು ಅದು ಇದು ಊಟದಲ್ಲೇ ಜೈಲಲ್ಲಿ ಊಟತಕ್ಕಂಥ ಕೃಷ್ಣ ಪರಮಾತ್ಮ ಲೋಕವಿಖ್ಯಾತನಾಗಿ ಬೆಳಿಬೇಕು ಅಂದರೆ ಅವನ ಲೀಲೆಗಳು ಅಂತ ಕರೆದ್ಬಿಟ್ವಿ. ಅವನ ಲೀಲೆ ಒಂದೊಂದಾಗಿ ನಾವು ನೋಡ್ತಾ ಬಂದರೆ ಎಲ್ಲ ಕಷ್ಟ ನಷ್ಟಗಳನ್ನು ನಿಗ್ರಹಿಸ್ತಕ್ಕಂಥದ್ದೇ ಕೃಷ್ಣ ತತ್ವ. ಅದಕ್ಕೆ ಅರ್ಪಣಮಸ್ತು ಅಂತ ಕರಿತೀವಲ್ವ. ಎಲ್ಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಎಲ್ಲ ನಿಂದೇನಪ್ಪ ಅಂತಕ್ಕಂಥದ್ದು ನಾವು ಕರಿತಾ ಇದ್ವಿ. ಯಾವಾಗ ಈ ಸಾತ್ವಿಕತೆ ಜಾಸ್ತಿ ಆಗ್ತಾ ಬರುತ್ತೋ, ನಾನು ಅಂತಕ್ಕಂಥದ್ದು ಎಲ್ಲಿರುತ್ತೋ ಖಂಡಿತವಾಗಿ ಅಲ್ಲಿ ಬಹಳಷ್ಟು ಹೇಯ ಕೃತ್ಯಗಳಾಗುತ್ತೆ. ಹಾಗೆ ಯಾವುದೇ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಆದಂಥ ಜಾಗವಿರೋದಿಲ್ಲ. ಇದನ್ನು ನಾವು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ಇದು ಈ ವಾರದಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಕೆಲವೊಬ್ಬರು ಏನು ವೈಭವೀಕರಣವಾಗಿ ಈ ದಿನ ಇದನ್ನು ಮಾಡಿ ಅದನ್ನು ಮಾಡಿದ್ರೆ ಲಕ್ಷ ಬರುತ್ತೆ, ಕೋಟಿ ಬರ್ತದೆ, ಹಾಗೆ ಮಾಡಿದ್ರೆ ಮುಂದೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏಕಾದಶಿ, ಉಪವಾಸ, ದೇವರ ಧ್ಯಾನ, ಮುಂದೆ ಬರ್ತಕ್ಕಂಥ ಹೊಸ ವರ್ಷವನ್ನು ಹೊಸತನವನ್ನು ಕಾಣ್ತಕ್ಕಂಥದ್ದೇ ಏಕೈಕವಾಗಿ ವ್ರತದ ತತ್ವವಾಗ್ತದೆ. ಸ್ನೇಹಿತರೆ, ಈ ವಾರ ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ಗ್ರಹಗಳನ್ನು ನಾವು ನೋಡೋದಾದರೆ ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದಾನೆ, ಗುರು ವಕ್ರನಾಗಿ ಮಿಥುನ ರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಸೂರ್ಯ ಕುಜ ಶುಕ್ರ ಬುಧ ಈ 4 ಗ್ರಹಗಳು ಸ್ಥಿತವಾಗಿರ್ತಕ್ಕಂಥದ್ದು ಧನುರಾಶಿಯಲ್ಲಿ ಸ್ಥಿತ, ರಾಹು ಕುಂಭರಾಶಿ. ಮೊದಲನೇದಾಗಿ 12 ರಾಶಿಗಳ ಫಲಕ್ಕಿಂತ ಮೊದಲು ನಾವು ಮೇಷರಾಶಿಯವರ ಫಲವನ್ನು ತಗೊಳ್ಳೋಣ. ಮೇಷರಾಶಿಯವರ ಫಲ ಹೇಗಿರುತ್ತೆ ಈ ವಾರದಲ್ಲಿ? ಈ ವಾರ ಯಾವ ಫಲಗಳನ್ನು ನೋಡ್ಬೋದು, ಯಾವುದರಲ್ಲಿ ಎಚ್ಚರಿಕೆಯನ್ನು ಕಾಣ್ಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು. ಮೊದಲ ನಾವು ಮೇಷರಾಶಿಯವರು ಈ ವಾರದಲ್ಲಿ ಫಲಗಳು ಬರ್ತಕ್ಕಂಥದ್ದು ಮುಖ್ಯವಾಗಿ 9ರ ಸ್ಥಾನ ಲಗ್ನಾಧಿಪತಿ ಇದ್ದಾನೆ. 9ರ ಸ್ಥಾನ ಪದಚ್ಯುತಿ, ಕೆಲಸ, ಅಸಡ್ಡೆತನ, ಕೋಪ, ಹಾಗೆ ಪ್ರಯಾಣದಲ್ಲಿ ವಿಳಂಬತೆ, ಹಣಕಾಸಿನ ವಹಿವಾಟುಗಳಲ್ಲಿ ವಿಳಂಬತೆ, ವ್ಯಾಪಾರದಲ್ಲಿ ವಿಳಂಬತೆ ಇದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು. ಪ್ರಯತ್ನ ಪಟ್ಟರೂ ಕೂಡ ಸೋಲಾಗ್ಬೋದು. ಇವೆಲ್ಲ ನಾವು ನೋಡ್ತಾ ಇದ್ದೇವೆ. 9ರ ಸ್ಥಾನ ಹೈಲಿ ಈಗೋಸ್ಟಿಕ್ ಸ್ಥಾನ ಅಂತ ನೋಡಿದ್ವಿ. ಈ 9 ಭಾಗ್ಯಸ್ಥಾನಬಹುದಾದರೂ ಸಹಿತ 9ರ ಸ್ಥಾನ ಬಹಳ ಮುಖ್ಯವಾಗಿ ಕೋಪವನ್ನು ತರುತ್ತೆ. ಆ ಕೋಪದಿಂದ ಪದಚ್ಯುತಿ, ಅದಕ್ಕೆ ಕರಿತೀವಿ, ಅವಕಾಶಗಳು ವಂಚಿತವಾಗಿಬಿಡ್ತೀವಿ. ಭಾಗ್ಯಸ್ಥಾನ 9ರ ಭಾಗ್ಯಸ್ಥಾನದಲ್ಲಿ ಗ್ರಹ ಇದೆ. ಕ್ರೂರ ಗ್ರಹಗಳು ಅಸ್ತಂಗತ, ಸೂರ್ಯನಿದ್ದಾನೆ, ಶುಕ್ರರಿದ್ದಾರೆ, ಬುಧರಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ನೋಡಿ, 2ರ ಅಧಿಪತಿ ಮಾರಕಾಧಿಪತಿ ಜೊತೆಯಲ್ಲಿ ಕುಜನಿದ್ದಾನೆ, ಸಪ್ತಮಾಧಿಪತಿ ಜೊತೆ ಕುಜನಿದ್ದಾನೆ, ತೃತೀಯ ಹಾಗೆ ಷಷ್ಠಾಧಿಪತಿ ಜೊತೆಯಲ್ಲಿದ್ದಕ್ಕಂಥ ಕುಜನಿದ್ದಾನೆ, ಪಂಚಮಾಧಿಪತಿ ಜೊತೆ ಕುಜನಿದ್ದಾನೆ. ಇವೆಲ್ಲವನ್ನು ನಾವು ಕನ್ಸಲ್ಟೇಟ್ ಮಾಡಿ ನೋಡಿದಾಗ ಮೇಷರಾಶಿಯವರ ವಿಚಾರಕ್ಕೆ ಹಣಕಾಸು ವಹಿವಾಟುಗಳು, ವ್ಯಾಪಾರ, ಕೋಪ, ದಾಂಪತ್ಯ ವಿರಸಗಳು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇರ್ತದೆ.
ಆದರೆ ಯಾವಾಗ ನಾವು ಸಾತ್ವಿಕತೆ ಸಮಾಧಾನವನ್ನು ಬೆಳೆಸ್ಕೊಳ್ತೀವೋ ಈ ವಾರ ಮ್ಯಾಕ್ಸಿಮಮ್ ಶುಭವನ್ನು ತರತಕ್ಕಂಥದ್ದು ಇಷ್ಟೇ ಇರ್ತದೆ. ಮೇಷರಾಶಿಯಲ್ಲಿ ಯಾರಿದ್ದೀರೋ ನೋಡಿ, ಮೊದಲ ಅರ್ಧ ಭಾಗದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಇರತಕ್ಕಂಥದ್ದು, ತದನಂತರದಲ್ಲಿ ಸ್ವಲ್ಪ ಕನ್ಸೇಷನ್ ಆಗಿ ನಮಗೆ ಶುಭವಾಗ್ತಕ್ಕಂಥದ್ದು ಕೂಡ ನಾವು ಮೇಷರಾಶಿಯವರಿಗೆ ನೋಡ್ತೀವಿ. ಇನ್ನು ವಿದ್ಯಾರ್ಥಿ ವರ್ಗದೊಳಗೆ ಅಷ್ಟು ಶುಭವಿಲ್ಲ, ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರೋದ್ರಿಂದ ಶುಭವನ್ನು ತರಬಹುದು. ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಗರೂಕರಾಗಿರಬೇಕು, ಲಾಭದ ಕೊರತೆ ಆಗ್ತದೆ, ಹಣ ಸ್ವಲ್ಪ ನಿಂತ್ಕೊಂಡ್ಬಿಡ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ದೇವರ ಧ್ಯಾನ ಧಾರ್ಮಿಕತೆಗೆ ಹೆಚ್ಚಿನ ಒಲವನ್ನು ಕೊಟ್ಟರೆ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೇನೆ, ಆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಅಂದರೆ ರಾಶಿ ಅಧಿಪತಿ ಅಸ್ತಂಗತನಾಗಿ ಶುಕ್ರ ಧನುರಾಶಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾರೆ. ಎಡರಾಧಿಪತಿ ಅಷ್ಟಮ ಸ್ಥಾನ, ಚತುರ್ಥಾಧಿಪತಿ ಅಷ್ಟಮ ಸ್ಥಾನ, ಪಂಚಮಾಧಿಪತಿ ಅಷ್ಟಮ ಸ್ಥಾನ, ಇವೆಲ್ಲ ಲಗ್ನಾಧಿಪತಿ ಅಷ್ಟಮ ಸ್ಥಾನ. ಬಟ್ ಒನ್ ಥಿಂಗ್, ಅಷ್ಟಮ ಸ್ಥಾನದಲ್ಲಿ ಶನಿಯ ದೃಷ್ಟಿನೂ ಶುಕ್ರ ಮೇಲೆ ಇರೋದ್ರಿಂದ ಅಪವಾದಗಳು ಬರುತ್ತೆ. ನೀವು ಸುಮ್ಮನೆ ಒಂದು ಮಾತು ಹೇಳ್ತೀನಿ, ವೃಷಭ ರಾಶಿಯವ್ರಿಗೆ ಖಂಡಿತ ಎಷ್ಟು ಈ ವಾರದಲ್ಲಿ ಸಮಾಧಾನವಾಗಿರ್ತೀರೋ ಅಷ್ಟು ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ಅನ್ನೆಸಸರಿ ನಿಮ್ಮದು ಸರಿ ಅಂತಕ್ಕಂಥ ವಾದಕ್ಕೆ ಹೋದರೆ ಜನ ಮನ್ನಣೆ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತದೆ. ನಾನು ವೃಷಭ ರಾಶಿಯವ್ರಿಗೆ ಕಿವಿ ಮಾತು ಹೇಳ್ತಾ ಇದ್ದೇನೆ, ಸ್ವಲ್ಪ ನಮ್ಮ ಮಾತನ್ನು ಆಲಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದಕ್ಕಿದ್ದಾಗೆ ಹಣ ಬರುತ್ತೆ ಎಕ್ಸೆಟ್ರಾ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಏನು ನ್ಯೂನತೆ ಇದೆ ಅನ್ನೋದು ತಿಳ್ಕೊಬೇಕಾಗ್ತದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು ರಾಶಿಯಾಧಿಪತಿ ಅಷ್ಟಮ ಸ್ಥಾನ ಅಸ್ತಂಗತ ಚತುರ್ಥಾಧಿಪತಿ ಜೊತೆ ಹಣಕಾಸು ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಮಯ, ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮಾತಿನ ಭರಾಟೆ ಹರಿಬಿರಿಯನ್ನು ಬಿಡಬೇಡಿ, ಅನ್ನೆಸಸರಿಯಾಗಿ ಕೋಪಗಳನ್ನು ಮಾಡ್ಕೋಬೇಡಿ. ನಂದೇ ನಡಿಬೇಕು ಅಂತಕ್ಕಂಥ ವಾದದಲ್ಲಿ ಕೂತ್ಕೊಂಡ್ರೆ ಇಟ್ಸ್ ಗೋಸ್ ಟು ಡಿಫಾಲ್ಟ್ಸ್. ಅಂದರೆ ಸ್ವಲ್ಪ ಅನ್ನೆಸಸರಿಯಾಗಿ ನೀವು ಆರೋಗ್ಯ ಲಿಟಿಗೇಷನ್ಸ್ಗೆ ಹೋಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ. ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ವೃಷಭ ರಾಶಿ. ವಿದ್ಯಾರ್ಥಿ ವರ್ಗದವರ ವಿಚಾರದಲ್ಲೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ಅದರ ರಿಸರ್ಚ್ ರಿಲೇಟೆಡ್ ಇರತಕ್ಕಂಥವ್ರಿಗೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ವಾರ. ವೃಷಭ ರಾಶಿ ಲಾಭದಲ್ಲಿ ಶನಿ ಇದ್ದಾನೆ ಹೌದು, ದಶಮದಲ್ಲಿ ರಾಹು ಇದ್ದಾನೆ ಹೌದು, ಆದರೂ ಧನಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಕೈ ಕಚ್ಚತಕ್ಕಂಥದ್ದು ಇರ್ತದೆ. ಬರಬಹುದು ಬರ್ದಲೇ ಇರಬಹುದು ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ನಾವು ನೋಡೋದ್ರಿಂದ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲರ ಸಜೆಷನ್ನ ತಗೊಳ್ಳಿ, ನಂದೇ ರೈಟು ಅಂತಕ್ಕಂಥ ವಾದವನ್ನು ದೂರ ಇಡಿ. ದೇವರ ಆಶೀರ್ವಾದ ಸ್ವಲ್ಪ ಕಡಿಮೆ ಇರತಕ್ಕಂಥ ಒಂದು ವಾರ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ವೃಷಭ ರಾಶಿ ಸಾಧ್ಯವಾದಷ್ಟು ಕೂಡ ದುರ್ಗಾ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ದುರ್ಗಾ ಮಂತ್ರಗಳು, ದುರ್ಗಾ ಸಪ್ತಶತಿ, ಈ ರೀತಿಯಾದಂಥ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಮಿಥುನ ರಾಶಿ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಮಿಥುನ ರಾಶಿಯವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಸ್ವಲ್ಪ ಮಟ್ಟಿಗೆ ಉತ್ತಮತೆ ಆಗುತ್ತೆ. ದಾಂಪತ್ಯದಲ್ಲಿ ವಿರಸ ಇತ್ತು, ಒಂದಿಷ್ಟು ಗುಡ್ ಆಗ್ತದೆ. ಎಲ್ಲ ಬುದ್ಧಿಶಕ್ತಿಯಿಂದ ತಾವು ಸಂಭಾಳಿಸ್ತಕ್ಕಂಥ ಕೆಲಸಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ. ಹಾಗೆ ಗುರು ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮಗೆ ಆ ದಾಂಪತ್ಯದ ವಿರಸಗಳು ಸ್ವಲ್ಪ ಮಟ್ಟಿಗೆ ಚೂರು ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣಕ್ಕೆ ಬರುತ್ತೆ. ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನೋಡಿ, ನಿಮ್ಮ ತೃತೀಯಾಧಿಪತಿ ಕೂಡ ಸಪ್ತಮದಲ್ಲಿದ್ದಾನೆ, ಚತುರ್ಥಾಧಿಪತಿ ಸಪ್ತಮದಲ್ಲಿದ್ದಾನೆ. ಅದೇ ರೀತಿಯಾಗಿ ನಷ್ಟಾಧಿಪತಿ ಹಾಗೆ ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯಾಪಾರ ವಹಿವಾಟುಗಳು, ದಾಂಪತ್ಯ, ಪಾರ್ಟ್ನರ್ಶಿಪ್ ಇವೆಲ್ಲ ಓಕೆ, ಒಂದು ಮಾಡರೇಟಾಗಿ ಚೆನ್ನಾಗಿರ್ತದೆ ಈ ವಾರ. ಹಾಗೆ ಸ್ವಲ್ಪ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಪ್ತಮ ಸ್ಥಾನ ಜಲಸ್ಬುದ್ಧಿಯನ್ನು ಕಡಿಮೆ ಮಾಡ್ಕೊಳ್ಳಿ ಈ ವಾರ. ಅಫ್ಕೋರ್ಸ್ ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನೀವು ನೋಡ್ಬೋದಾಗುತ್ತೆ. ಗುರು ಲಗ್ನದಲ್ಲಿ ವಕ್ರರಾಗಿರೋದ್ರಿಂದ ಸ್ವಲ್ಪ ಸೋಂಬೇರಿತನವನ್ನು ಬಿಡಬೇಕಾಗುತ್ತೆ. ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಎಲ್ಲ ವರ್ಗದವರೆಗೂ ಕೂಡ ಮಿಥುನ ರಾಶಿಯವರಿಗೆ ಶುಭವನ್ನು ತರುತ್ತೆ.
ಅದೇ ರೀತಿ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಒಂದು ಸ್ವಲ್ಪ ಮಟ್ಟಿಗೆ ಹಿಡಿತ ಸಾಧಿಸ್ತಕ್ಕಂಥದ್ದು ಇರ್ತದೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಸಾಲ ಬಾಧೆ ಕಾಡ್ತಕ್ಕಂಥದ್ದು ಸತ್ಯವಾಗ್ತದೆ. ಸಾಲದಿಂದ ಸ್ವಲ್ಪ ಬಾಧೆಗಳು ಒಳಗಾಗ್ಬೋದು ಅಥವಾ ಶತ್ರು ಭಯ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ವಾರದಲ್ಲಿ ತೋರಿಸ್ತದೆ. ಸ್ವಲ್ಪ ಮಟ್ಟಿಗೆ ಶತ್ರು ಭಯ ಇರ್ತಕ್ಕಂಥ ವಾರ. ಏನಾಗುತ್ತೋ ಏನೋ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ. ಹಾಗೆ ವ್ಯಾಪಾರಸ್ಥ ಒಂದು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರ್ತದೆ. ಆದರೂ ಕೂಡ ನಿಮಗೆ ಸಪ್ತಮಾಧಿಪತಿ 12ರಲ್ಲಿ ವಕ್ರರಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ 6ರ ಅಧಿಪತಿ 12ರಲ್ಲಿದ್ದ ಸಾಲ ಸೂಲಗಳು ಕಾಡ್ತಕ್ಕಂಥದ್ದು, ಹಣ ಉಳಿದಲೇ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗ್ತದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ. 2ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಹಣಕಾಸು ಬರ್ತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣತೆ, ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾಗಿರ್ತಕ್ಕಂಥ ವಾರವಾಗ್ತದೆ. ದುಡುಕಿನ ನಿರ್ಧಾರಗಳು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಕಟಕ ರಾಶಿಯವರು, ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯವರಿಗೆ ಪಂಚಮದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ. ಅಂದರೆ ಪಂಚಮದಲ್ಲಿ ಗ್ರಹ ಅಂದರೆ ಪೂಜನೀಯ ಸ್ಥಾನ, ಪಂಚಮ ಪೂರ್ವ ಪುಣ್ಯ ಸ್ಥಾನ. 2ರ ಅಧಿಪತಿ ಪಂಚಮದಲ್ಲಿದ್ದಾನೆ. 11ರ ಅಧಿಪತಿ ಪಂಚಮ, ದಶಮಾಧಿಪತಿ ಪಂಚಮ, ತೃತೀಯಾಧಿಪತಿ ಪಂಚಮ. ಕ್ರಿಯೇಟಿವಿಟಿ ಅಥವಾ ದೈವಿಕತ್ವ ಅಂತ ನೋಡಿದ್ವಿ. ಇದರಲ್ಲೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳಿರುತ್ತೆ. ಬಟ್ ಒನ್ ಥಿಂಗ್, ಲಗ್ನಕ್ಕೆ ರಾಹು ದೃಷ್ಟಿ ಇದೆ, ಕೇತು ಲಗ್ನದಲ್ಲಿದ್ದಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರ, ಹಣಕಾಸಿನ ಬಗ್ಗೆ ಎಚ್ಚರ, ಪ್ರೀತಿಯ ವಿಶ್ವಾಸದಲ್ಲಿ ಸ್ವಲ್ಪ ಎಚ್ಚರ, ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಸಿಂಹರಾಶಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಜಾಗರೂಕರೇ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಈ ವಾರ. ಅನ್ನೆಸಸರಿಯಾಗಿ ನೀವು ಪಾರ್ಟ್ನರ್ಶಿಪ್ ಜೊತೆ ವ್ಯವಹಾರವನ್ನು ಮಾಡಬೇಕಾದ್ರೆ ಸರಿಯಾದಂಥ ಲೆಕ್ಕಾಚಾರ, ನಿಮ್ಮ ಒಂದು ವಿಶ್ವಾಸ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ಳಿ, ಕೋಪವನ್ನು ಕಡಿಮೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಭಾಳ ಶುಭವಾಗ್ತದೆ. ಯಾಕೆಂದರೆ ಕುಜನೊಟ್ಟಿಗೆ ಸೂರ್ಯನಿದ್ದಾನೆ, ಕುಜನೊಟ್ಟಿಗೆ ಶುಕ್ರ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರತಕ್ಕಂಥದ್ದು. ಹಾಗಾಗಿ ದೈವಿಕ ಸ್ವಭಾವ, ಸಾತ್ವಿಕತೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಶುಭವನ್ನು ತರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭ ಇರತಕ್ಕಂಥಿರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆದರೂ ಕೂಡ ಒಂದು ಮ್ಯಾನೇಜಬಲ್ ಆಗ್ತಕ್ಕಂಥದ್ದು ಇರ್ತದೆ. ಬುದ್ಧಿಶಕ್ತಿಯಿಂದ ಎಲ್ಲವನ್ನು ನಿಭಾಯಿಸ್ಕೊಳ್ತೀರ ಕೂಡ. ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದಿರೋ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ, ಕನ್ಯಾ ರಾಶಿಯ ಚತುರ್ಥ ಸ್ಥಾನ. ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಒಂದು ವಿಚಾರ ಭಾಳ ವಿಶೇಷವಾಗಿ, ಇದು ಜ್ಞಾನೋದಯದ ಕಾಲವಾಗ್ತದೆ. ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ. ಚತುರ್ಥ ಬದಲಲ್ಲಿ ಸೂರ್ಯ, ಬುಧ, ಕುಧ ಹಾಗೆ ಶುಕ್ರರಿದ್ದಾರೆ. ದಶಮ ಸ್ಥಾನದಲ್ಲಿ ಗುರು ಇದ್ದಾನೆ. ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಖಂಡಿತವಾಗಿ ನಾನು ಕನ್ಯಾ ರಾಶಿಗೆ ಹೇಳ್ತಾ ಇದ್ದೇನೆ, ಇದು ಒಂದು ಪಾಠವನ್ನು ಕಲಿತಕ್ಕಂಥದ್ದು, ಪಾಠವನ್ನು ಕಲಿಸ್ತಕ್ಕಂಥ ಸಮಯ. ಕಲಿಯೋದು ಕಲಿಸೋದು ಅಂತಕ್ಕಂಥದ್ದು ಹೇಳೋದು. ಬಟ್ ಮನೆಯ ವಿಚಾರ, ಆಸ್ತಿಯ ವಿಚಾರದಲ್ಲಿ ಬಹಳಷ್ಟು ಏಳಿಗೆಯನ್ನು ತಗೊಳ್ತೀರಿ. ಕರ್ಮಸ್ಥಾನದಲ್ಲಿ ಗುರು ವಕ್ರರಾಗಿರೋದ್ರಿಂದ ಮಂದಗತಿಯ ಕೆಲಸಗಳಾಗ್ಬೋದು. ಆದರೂ ಕೂಡ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮ್ಯಾಕ್ಸಿಮಮ್ ಶುಭವಾಗ್ತದೆ. ಲೇಸಿನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು, ಶನಿಯ ದೃಷ್ಟಿ ಲಗ್ನದ ಮೇಲೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಕನ್ಯಾ ರಾಶಿಯವ್ರಿಗಿದೆ. ಹಾಗೆ ಗಣಪತಿಯ ಪ್ರಾರ್ಥನೆ ನಿಮಗೆ ಶುಭವನ್ನು ತರ್ತದೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ. ವ್ಯವಹಾರಸ್ಥರಿಗೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವನ್ನು ತರುತ್ತೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿಯಾಧಿಪತಿ ಅಸ್ತಂಗತನಾಗಿ ಶುಕ್ರನೊಟ್ಟಿಗಿದ್ದಾನೆ ತೃತೀಯ ಭಾವದಲ್ಲಿ. ಕ್ರಿಯೇಟಿವಿಟಿ, ಹಾಗೆ ಸಣ್ಣ ಪ್ರಯಾಣ, ಚಿಲ್ಲರೆ ವ್ಯಾಪಾರ,
ಕಮಿಷನ್ ಆಧಾರಿತ ವ್ಯಾಪಾರದಲ್ಲಿ ಸ್ವಲ್ಪ ಎಫರ್ಟ್ ಈಸ್ ಮೋರ್. ಲಾಭಾಧಿಪತಿ ಜೊತೆ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇದೆ. ಹಣಕಾಸು ವಹಿವಾಟುಗಳು ಕೂಡ ಕೊಂಚ ಅಭಿವೃದ್ಧಿಯನ್ನು ತರುತ್ತೆ. ಅದನ್ನು ಕನ್ಸಿಸ್ಟೆನ್ಸ್ ಆಗಿ ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾರ್ಯಾರು ತುಲಾರಾಶಿ ಇದ್ರೋ ಇದು ಒಂದು ರೀತಿಯಾಗಿ ಶುಭದ ವಾರವಾಗಿ ಪರಿಣಾಮವನ್ನು ಬೀರ್ತದೆ. ಶುಭ ಇರತಕ್ಕಂಥ ವಾರವಾದ್ದರಿಂದ ಖಂಡಿತವಾಗಿ ನೀವು ಏಕಾದಶಿ ವ್ರತ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭದ ಕಾಲ. ಸಾಧಾರಣವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸುಳ್ಳು ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಪಂಚಮ ಸ್ಥಾನ ಯಾರಿದ್ದಾರೆ? ರಾಹು ಇದ್ದಾನೆ. ಎರಡರ ಅಧಿಪತಿ ಅಸ್ತಂಗತ, ಅಂದರೆ ಮಾತಿನ ಅಧಿಪತಿ ಆಗಿರತಕ್ಕಂಥ ಕುಜ ಅಸ್ತಂಗತ ಶುಕ್ರನೊಟ್ಟಿಗೆ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಡಿಫೆಕ್ಟ್ಸ್ ಇನ್ ಸ್ಪೀಚಸ್ ಕೆಲವೊಂದು ಬಾರಿ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ. ತುಲಾರಾಶಿಯವರು ಸಾಧ್ಯವಾದಷ್ಟು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಮಾಡ್ತಕ್ಕಂಥದ್ದು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ನಿಮ್ಮ ಕಾರ್ಯಗಳು ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಕಡೆಗೆ ಹೋಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಫಲ ಹೇಗೆ? ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಸೂರ್ಯನೊಟ್ಟಿಗೆ, ಬುಧನೊಟ್ಟಿಗೆ, ಶುಕ್ರನೊಟ್ಟಿಗೆ ಸ್ಥಿತವಾಗಿರತಕ್ಕಂಥದ್ದು. ಈ ವಾರದ ಫಲ ನೋಡಿದಾಗ ಹಣಕಾಸು ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಎರಡರ ಸ್ಥಾನದಲ್ಲಿ ಗ್ರಹಗಳಿರೋದ್ರಿಂದ ಧನಸ್ಥಾನದಲ್ಲಿ ಹೆಚ್ಚು ಗ್ರಹ ಇದೆ. ಮಾತಿನ ಮೇಲೆ ಕಂಟ್ರೋಲ್ ಈಸ್ ಮೋರ್ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯವರಿಗೆ ಮಾತಿನ ಮೇಲೆ ಹೆಚ್ಚು ನಿಗವನ್ನು ಇಡಬೇಕಾಗುತ್ತೆ. ದೈವಿಕ ಆರಾಧನೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಓಕೆ, ಆದರೆ ಮಾತಿನ ಮೇಲೆ ಎಚ್ಚರ. ಈ ಮಾತು ನಿಮಗೆ ಕೋಟಿ ರೂಪಾಯಿ ತರ್ಬೋದು, ಅದೇ ಮಾತು ನಿಮ್ಮ ಕೋಟಿ ರೂಪಾಯಿ ನಷ್ಟವನ್ನು ಮಾಡ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರಿ. ವಿದ್ಯಾರ್ಥಿಗಳು ಕೂಡ ಶುಭ ಇದೆ. ಸ್ವಲ್ಪ ಮರ್ತೋದ್ರೂ ಕೂಡ ನೀವು ಚೆನ್ನಾಗಿ ಓದ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿದೆ, ಅದನ್ನು ಬಳಸ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿ ಕಂಟ್ರೋಲ್ ಇಟ್ಕೊಂಡ್ರೆ ಅತ್ಯಂತ ಶುಭವಾಗ್ತದೆ. ಕೆಟ್ಟದ್ದನ್ನು ದೂರ ತಳ್ಳಿ ಒಳ್ಳೆಯದನ್ನು ಇಟ್ಕೊಳ್ಳೋದೇ ವೃಶ್ಚಿಕ ರಾಶಿಯವರ ತತ್ವ ಈ ವಾರದಲ್ಲಿ ಇರೋದ್ರಿಂದ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿ ಕಡೆ ಸಾಕ್ತಕ್ಕಂಥದ್ದಿರುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ವಕ್ರರಾಗಿದ್ದಾರೆ. ಲಗ್ನದಲ್ಲಿ ಸೂರ್ಯ, ಶುಕ್ರ, ಬುಧ, ಕುಜರಿದ್ದಾರೆ. ಬಲ ಜಾಸ್ತಿ ಇದೆ, ವಿಲ್ ಪವರ್ ಜಾಸ್ತಿ ಇದೆ, ಮುನ್ನಡೆತಕ್ಕಂಥ ಶಕ್ತಿ ಬೇಕಾಗುತ್ತಷ್ಟೆ. ಧನುರಾಶಿಯವರು ಈಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಎಫರ್ಟ್ ಆಗ್ತಿದ್ದಾರೆ. ನಿಮ್ಮ ಕೆಲಸದ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಮನೆ ವಿದ್ಯಾಭ್ಯಾಸ, ಇವೆಲ್ಲದರ ಮೇಲೆ ಎಫರ್ಟನ್ನು ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ಈಸ್ ಗುಡ್, ಖಂಡಿತ ವೆರಿ ಗುಡ್. ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಬದಲಾವಣೆ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳಿಗೆ ಒಂದಾಗುತ್ತೆ. 9ರ ಅಧಿಪತಿ ಲಗ್ನದಲ್ಲಿದ್ದಾಗ ಇದು ಬದಲಾವಣೆಯ ಸಮಯ. ಈ ಬದಲಾಯಿತು, ಮುಂದೆ ಬ್ಯೂಟಿಫುಲ್ ಟೈಮ್ ನಿಮಗೆ ಪ್ರಾರಂಭವಾಗ್ಬಿಡುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಅತ್ಯಂತ ಶುಭವನ್ನು ತರುತ್ತೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿಯಾಗಿರ್ತಕ್ಕಂಥ ತೃತೀಯಾಧಿಪತಿ ಶನಿ, ಹಾಗೆ 12ರ ಸ್ಥಾನದ ಅಂದರೆ ಎಲ್ಲ ಗ್ರಹಗಳ ಮೇಲೆ ದೃಷ್ಟಿ ಇದೆ. ಪ್ರಯತ್ನದಲ್ಲಿ ವಿಳಂಬ, ಮಾತುಕತೆಯಲ್ಲಿ ನಷ್ಟ, ಹಾಗೆ ಭೂಮಿಯ ವಿಚಾರದಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಆಗ್ತದೆ. ಪ್ರಯತ್ನದಲ್ಲಿ ಸ್ವಲ್ಪ ನಷ್ಟವಾಗ್ತಕ್ಕಂಥದ್ದು, ತಮ್ಮಂದಿರ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆರೋಗ್ಯದ ಬಗ್ಗೆ ಅತಿ ಅವಶ್ಯಕವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ತಂದುಕೊಡ್ಬೋದು. ಅಷ್ಟಮ ಸ್ಥಾನದಲ್ಲಿ ಕೇತು ಫಲ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಮಾತಿನಿಂದ ಚಕಮುಖಿ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಕರ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ದೇವತೆಯ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಲಾಭದ ಅಧಿಪತಿ 12ರ ಸ್ಥಾನದಲ್ಲಿ ಅಸ್ತಂಗತ. ಸುಬ್ರಹ್ಮಣ್ಯನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಕುಂಭರಾಶಿಯವರ ಈ ವಾರದ ಫಲಾಫಲ ನೋಡಿ. ಕುಂಭರಾಶಿಯವರಿಗೆ ಲಗ್ನದಲ್ಲಿ ರಾಹು ಸ್ಥಿತವಾಗಿದ್ದಾನೆ. ಚಂದ್ರ 2, 3, 4, 5ರ ಸ್ಥಾನದಲ್ಲಿ ಹೋಗುತ್ತೆ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಜ್ಞಾನೋದಯದ ಕಾಲ, ಲಾಭ ಬರುವಂಥ ಕಾಲ, ಹಾಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕೋ ಆ ಪ್ಲ್ಯಾನ್ಗಳೆಲ್ಲ ಮಾಡ್ಕೊಳ್ತಕ್ಕಂಥ ವಾರ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ
ಹೆಚ್ಚಿನ ಮಹತ್ವವನ್ನು ನೀವು ಲಗ್ನದಲ್ಲೇ ರಾಹು ಇರೋದ್ರಿಂದ ಸಾತ್ವಿಕತೆಯನ್ನು ಕೊಡಿ, ನಾನು ಮಾಡೇ ಮಾಡ್ತೀನಿ ಆ ಕಾರ್ಯವನ್ನು ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ಸದೃಢತೆಯನ್ನು ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. 4ರ ಅಧಿಪತಿ 11ರ ಸ್ಥಾನದಲ್ಲಿ ವೆಹಿಕಲ್ ತಗೋಬೇಕು, ಆಸೆಗಳು ಆಕಾಂಕ್ಷೆಗಳು ಉಲ್ಬಣವಾಗ್ತಕ್ಕಂಥ ವಾರನೇ ಈ ಕುಂಭರಾಶಿಯವರಿಗೆ ಈ ವಾರದ ತತ್ವ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ, ವ್ಯವಹಾರಸ್ಥದಲ್ಲೂ ಲಾಭ ಬರ್ತಕ್ಕಂಥದ್ದು ಇರುತ್ತೆ. ನೀವು ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಕುಂಭರಾಶಿಯವರಿಗೆ ದಿ ಬೆಸ್ಟ್ ಡೇ ಆಗುತ್ತೆ, ದಿ ಬೆಸ್ಟ್ ವಾರ ಕೂಡ. ಸಾಧ್ಯವಾದಷ್ಟು ನೀವು ಕುಂಭರಾಶಿಯಲ್ಲಿದ್ದೀರಾ, ದುರ್ಗಾ ದೇವತೆ ಆರಾಧನೆ, ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರಗಳನ್ನು ಪಠಿಸಿ, ಶುಭವಾಗ್ತದೆ. ಮೀನರಾಶಿಯವರ ಈ ವಾರದ ಫಲಾಫಲ ನೋಡಿ. ರಾಶಿ ಅಧಿಪತಿ ವಕ್ರನಾಗಿ 4ಥ ಭಾವದಲ್ಲಿದ್ದಾನೆ. ಹಾಗೆಯೇ 6ಠ ಭಾವದಲ್ಲಿ ಕೇತು, ದಶಮ ಸ್ಥಾನದಲ್ಲಿ 6ರ ಅಧಿಪತಿ ಇದ್ದಾನೆ. ಹಾಗೆ 7ರ ಅಧಿಪತಿ ಇದ್ದಾನೆ, 8ರ ಅಧಿಪತಿ ಕೂಡ ದಶಮ ಸ್ಥಾನದಲ್ಲಿ, ಜೊತೆಗೆ 9ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದೆ. ಈ ದಶಮ ಸ್ಥಾನ ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಮನೋಭಾವತೆ, ಸದೃಢತೆ, ಕೇವಲ ನಿಮ್ಮ ಹೆಸರನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅಭಿವೃದ್ಧಿಯನ್ನು ತರುತ್ತೆ. ಆದರೆ ನೀವು ನಿಮ್ಮ ಹೆಸರನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ನಷ್ಟವನ್ನು ತರತಕ್ಕಂಥ ಸಮಯ ಕೂಡ. 4ಥ ಸ್ಥಾನ ಗುರು 4ರದಲ್ಲಿ ವಕ್ರನಾಗಿರೋದ್ರಿಂದ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತದೆ. ಈ ನೆಮ್ಮದಿಗೋಸ್ಕರ ನೀವು ರಾಯರ ಆರಾಧನೆ ಬಹಳ ಮುಖ್ಯವಾಗ್ತದೆ. ಮೊದಲ ವಾರ್ಧದಲ್ಲಿ ಶತಭಿ ಆರಿದ್ರಾ ನಕ್ಷತ್ರದಲ್ಲಿ ಹೋದಾಗ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಅಥವಾ ಪೆಟ್ಟುಗಳಾಗ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ದುರ್ಗಾ ದೇವಸ್ಥಾನಕ್ಕೆ ಕನಗಲ ಪುಷ್ಪವನ್ನು ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಬಹಳ ಮುಖ್ಯವಾಗ್ತದೆ. ವ್ಯಾಪಾರಸ್ಥರಿಗೆ ಶುಭ ಬರ್ತಕ್ಕಂಥ ಒಂದು ವಾರವಾಗಿ ಪರಿಣಾಮವನ್ನು ಬೀರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳಿರ್ತಕ್ಕಂಥ ವಾರ ಈ ಮೀನರಾಶಿಯವರ ಜಾತಕದಲ್ಲಿ ಕಾಣುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ಶನಿ ಲಗ್ನದಲ್ಲಿರೋದ್ರಿಂದ ಕಾರ್ಯಪ್ರವೃತ್ತತೆ ಬಹಳ ಮುಖ್ಯವಾಗ್ತದೆ. ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮ್ಯಾಕ್ಸಿಮಮ್ ಈ ವಾರದಲ್ಲಿ ಶುಭವನ್ನು ತಗೊಳ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.